ಎಲ್ಲರಿಗೂ ನಮಸ್ತೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಶಾರದಾ ಅಕಾಡೆಮಿಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು 2021ರ ಪೇಪರ್ 2 ಹಾಗೆ 2023ರ ಪೇಪರ್ 1 ಸೊ ಎರಡೂ ಪತ್ರಿಕೆಗಳ ಇಂಗ್ಲಿಷ್ನ ಗ್ರಾಮರ್ ಮತ್ತು ಪೆಡಗಾಗಿ ಇವುಗಳನ್ನು ಮಾತ್ರ ಚರ್ಚೆ ಮಾಡ್ತಾ ಹೋಗೋಣ. ಸೊ ಎಕ್ಸಾಮ್ ಬಹಳ ಹತ್ತಿರ ಇರೋದ್ರಿಂದ ಯಾವುದೇ ಪ್ಯಾಸೇಜ್ ಆಗಿರಲಿ ಪೋಯಮ್ ಆಗಿರ್ಬೋದು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಕೇವಲ ಇಂಗ್ಲಿಷ್ ಗ್ರಾಮರ್ ಅಂಶಗಳು ಹಾಗೆ ಪೆಡಗಾಗಿ ನೋಡ್ಬಿಡೋಣ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆಯೇ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಲೈಕ್ ಮಾಡಿ, ಓಕೆನಾ? ಸೊ ಇವತ್ತಿನ ವಿಡಿಯೋ ಖಂಡಿತವಾಗಿ ಪೇಪರ್ 1 ಇರ್ಬೋದು, ಪೇಪರ್ 2 ಇಬ್ಬರಿಗೂ ಉಪಯುಕ್ತ ಇರುತ್ತೆ. ಸೊ ಮಿಸ್ ಮಾಡಲೇ ಕಂಪ್ಲೀಟ್ ಆಗಿ ನೋಡಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ನಂಬರ್ಗಳನ್ನ ಹೇಳಿರ್ಬೋದು ಅಥವಾ ಹೇಳದೇನೆ ಇರ್ಬೋದು. ನೇರವಾಗಿ ಏನು ಗ್ರಾಮರ್ ಪಾಯಿಂಟ್ಸ್ ಇದನ್ನ ಡೈರೆಕ್ಟ್ ಅದನ್ನ ಚರ್ಚೆ ಮಾಡ್ತೀನಿ, ಓಕೆನಾ? ಸೊ ಫ್ರೇಸ್ ಇದೆ, ಬ್ಯಾಕ್ ಅಂಡ್ ಫೋರ್ತ್ means so to move first in one direction and then in opposite one. so phrase ಮತ್ತು phrasal verb ಗಳ ಲಿಸ್ಟ್ ಗಳನ್ನು ತಯಾರು ಮಾಡಿಕೊಂಡ್ರೆ ಬಹಳ ಉಪಯುಕ್ತ ಇರುತ್ತೆ. 8th ಕ್ಲಾಸ್ ನಲ್ಲಿ ಬುಕ್ ಅಲ್ಲಿ ಇದಾವೆ, 9th 10th ಬುಕ್ ಅಲ್ಲಿ ಸಹ ನಿಮಗೆ phrasal verb ಗಳು ಸಿಗ್ತಾವೆ. ಅವುಗಳ ಮೀನಿಂಗ್ ಶಬ್ದ ಬೇರೆ ಇರ್ತಾವು ಮತ್ತೆ ಹಿಡನ್ ಮೀನಿಂಗ್ ಬೇರೆ ಇರ್ತಾವು. ಒಂದ್ಸಲ ಓದ್ಕೊಂಡ್ಬಿಟ್ರೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಇನ್ನು ಒಂದು ಪ್ಯಾಸೇಜ್ ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ, ಪ್ಯಾಸೇಜ್ ಅನ್ನ ಓದುವ ಸಂದರ್ಭದಲ್ಲಿ ಆ ಪ್ಯಾಸೇಜ್ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಇದರ ಹಿನ್ನೆಲೆಯಲ್ಲಿ ನೀವೇನ್ ಮಾಡಬಹುದು, ಫ್ರೇಸಲ್ ವರ್ಬ್ನ ಐಡೆಂಟಿಫೈ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ವಂಡರ್ ಅನ್ನುವ ಒಂದು ಶಬ್ದದಲ್ಲಿ ಟು ಡು, ಓಕೆ, ದ ಮದರ್ ಡಕ್ ವಂಡರ್ಡ್ ವಾಟ್ ಟು ಡು. ಇಲ್ಲಿ ಇನ್ಫಿನಿಟಿವ್ ಗಳನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ, ಯಾವುದೇ ಒಂದು ಕ್ರಿಯಾಪದಕ್ಕೆ ಟು ಆಡ್ ಮಾಡುವುದರ ಮೂಲಕ ನೀವು ಅದನ್ನ ಇನ್ಫಿನಿಟಿವ್ ಫಾರ್ಮ್ ಆಗಿ ಕ್ರಿಯೇಟ್ ಮಾಡಬಹುದು. ವೆರಿ ಕ್ಲಿಯರ್ ಆಗಿ ಟು ಡು ಅನ್ನುವುದು ಇಲ್ಲಿ ಇನ್ಫಿನಿಟಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಆಗುತ್ತೆ ಈ ಸೆಂಟೆನ್ಸ್ ನಲ್ಲಿ. ನೆಕ್ಸ್ಟ್, ಡಿಸ್ ಅನ್ನುವ ಒಂದು ಶಬ್ದ ಯಾವ ಶಬ್ದಕ್ಕೆ ಪ್ರಿಫಿಕ್ಸ್ ಬಳಕೆ ಆಗುತ್ತೆ ಅಂದ್ರೆ ಡಿಸ್ ಅಂತಕ್ಕಂಥ ಪ್ರಿಫಿಕ್ಸ್ ಕೆಳಗಿನ 4 ಶಬ್ದಗಳಲ್ಲಿ ಯಾವುದಕ್ಕೆ ಸೂಟೇಬಲ್ ಆಗುತ್ತೆ. ಹ್ಯಾಪಿಗೆ ಅನ್ಹ್ಯಾಪಿ ಬರುತ್ತೆ, ಬಿಲೀಫ್ಗೆ ಡಿಸ್ಬಿಲೀಫ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಇನ್ನು ಲೀಡ್ ಮಾಡಿದಾಗೆ ಮಿಸ್ಲೀಡ್ ಆಗುತ್ತೆ, ಮಿಸ್ಲೀಡ್ ಮಾಡಿದರೆ. ಹರಿ ಪ್ರಿಫಿಕ್ಸ್ ಗಿಂತ ಸಫಿಕ್ಸ್ ಆಡ್ ಆಗುತ್ತೆ, ಹರಿಯಪ್ಪ ಅನ್ನೋದು ಬಳಕೆ ಇದೆ. ನೆಕ್ಸ್ಟ್, ದ ಮದರ್ ಡಕ್ ಸ್ಟಾಪ್ ಅಂಡ್ ಟುಕ್ ಅ ಡೀಪ್ ಬ್ರೆತ್. ನೋಡಿ, ಅಂಡರ್ಲೈನ್ ಮಾಡೋದ ಶಬ್ದ ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರಕಾರ ಏನು ನೋಡಿ, ಬ್ರೀತ್ ಅನ್ನೋದು ನೌನ್ ಆಗುತ್ತೆ. ನೌನ್ಗೆ ಏನಾದ್ರೂ ಆಡ್ ಮಾಡುವುದು, ಸಮಥಿಂಗ್ ಆಡ್ ಮಾಡ್ತಕ್ಕಂಥ ಯಾವುದೇ ಶಬ್ದ ಇರ್ಬೋದು ಅದು ಅಡ್ಜೆಕ್ಟಿವ್ ಆಗಿರುತ್ತೆ. ನಿಮ್ಗೆ ಕ್ಲಿಯರ್ ಆಗಿ ನೆನ್ಪಿಟ್ಕೊಂಡ್ಬಿಟ್ರಿ, ಯಾವುದೇ ಒಂದು ಅಡ್ಜೆಕ್ಟಿವ್ ಬಂದಾಗ ನಂತರದಲ್ಲಿ ಒಂದು ನೌನ್ ಫಾರ್ಮ್ ಇರುತ್ತೆ. ಎಕ್ಸಾಂಪಲ್, ಗುಡ್ ಬಾಯ್. ಸೊ ಗುಡ್ ಅನ್ನೋದು ಅಡ್ಜೆಕ್ಟಿವ್, ಬಾಯ್ ಅನ್ನೋದು ನೌನ್. ಸೊ ಈ ತರ ಯಾವುದೇ ಶಬ್ದಗಳು ಬಂದಾಗ ಅಲ್ಲಿ ಅಡ್ಜೆಕ್ಟಿವ್ ನಂತರ ಒಂದು ನೌನ್ ಫಾರ್ಮ್ ಇರುತ್ತೆ. ಅದರ ಪ್ರಕಾರ ಇದು ಕ್ಲಿಯರ್ ಆಗಿ ಅಡ್ಜೆಕ್ಟಿವ್. ನೆಕ್ಸ್ಟ್, ದ ಫಾಕ್ಸ್ ಕುಡಂಟ್ ರೀಚ್ ದ ಡಕ್ಲಿಂಗ್ಸ್ ಬಿಕಾಸ್ ದೇ ವರ್ ಇನ್ ದ ಮಿಡ್ಲ್ ಆಫ್ ದ ಲೇಕ್. ಸೊ ಅಂಡರ್ಲೈನ್ ಮಾಡಿದಂತ ಇಡೀ ಶಬ್ದ ಉತ್ತರವಾಗಿ ಬರಬೇಕು. ಸೊ ಹಾಗಾದ್ರೆ ಯಾವ ರೀತಿ ಪ್ರಶ್ನೆಯನ್ನ ನಾವು ಫ್ರೇಮ್ ಮಾಡಬೇಕು? ಬಿಕಾಸ್ ಯಾವಾಗ ಬಳಸ್ತೀವಿ ನೋಡಿ, ಏಕೆ, ಏಕೆಂದರೆ. ಏಕೆಂದರೆ ಯಾವಾಗ ಬಳಸ್ತೀವಿ? ಕಾರಣ ಕೇಳಿದಾಗ, ಕಾರಣ ಕೇಳುವಂತಹ ಒಂದು WH ವರ್ಡ್ ಯಾವತ್ತಪ್ಪ ಅಂದ್ರೆ ವೈ. ಸೊ ಕ್ಲಿಯರ್ ಆಗಿ ವೈ ಕುಡಂಟ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್. ಹಾಗಾಗಿ ಇಲ್ಲೇ ರೈಟ್ ಆನ್ಸರ್ ಫಸ್ಟ್ ಒನ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಸೊ ಓಕೆ ನೋಡಿ, ರೈಮಿಂಗ್ ವರ್ಡ್ ಆಫ್ ದ ವರ್ಡ್ ಎಂಡ್ ವಂಡರ್. ವಂಡರ್ ಅನ್ನುವ ಒಂದು ಶಬ್ದಕ್ಕೆ ರೈಮಿಂಗ್ ವರ್ಡ್ ಯಾವುದು ನೋಡಿ, ಇಲ್ಲಿ 4 ರೈಮಿಂಗ್ ವರ್ಡ್ಗಳು ಸೇಮ್ ಒಂದೇ ರೀತಿಯಾಗಿ ಕೊಟ್ಟಿದ್ದಾನೆ. ಬಟ್ ವಂಡರ್ಗೆ ಎಕ್ಸಾಕ್ಟ್ ಆಗಿ ಎಂಡರ್ ಆಗುತ್ತೆ. ವಂಡರ್, ಎಂಡರ್. ಇಲ್ಲಿ ಪ್ರಾಸಪದ ಕೊನೆಗೆ ರಕಾರ ಇರುವುದರಿಂದ ಸ್ವಲ್ಪ ಗೊಂದಲ ಆಗ್ಬೋದು ನೋಡಿ, ಫೌಂಡರ್, ಆಲ್ರೌಂಡರ್, ಕಾಂಪೌಂಡರ್. ಬಟ್ ವಂಡರ್ ಮತ್ತು ಎಂಡರ್ ಸೊ ಸೇಮ್ ಆದಂತಹ ರೈಮಿಂಗ್ ವರ್ಡ್ ಆಗಿರೋದ್ರಿಂದ ಇದು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಡ್ಯಾಶ್ ಅಂಡ್ hangs the fluffy clouds so high. The underlined word is again the adjective ನೋಡಿ. ಕ್ಲೌಡ್ ಅನ್ನುವುದು, ಕ್ಲೌಡ್ಸ್ ಇಲ್ಲೇ ನಾಮಪದ. ಸೊ ನಾಮಪದವನ್ನ ಹೊಗಳುವ ಶಬ್ದ, ನಾಮಪದಕ್ಕೆ ಏನಾದರೂ ವಿಶೇಷತೆಯನ್ನು ಹೇಳುವ ಯಾವುದೇ ಶಬ್ದ ಇರ್ಬೋದು ಅದು ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಫ್ಲಫಿ ಇಟ್ಸ್ ಎನ್ ಅಡ್ಜೆಕ್ಟಿವ್. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವೋಂಟ್ ಅನ್ನುವ ಒಂದು ವರ್ಡ್ ನ ಕಾಂಟ್ರಾಕ್ಟೆಡ್ ಫಾರ್ಮ್ 5ನೇ ತರಗತಿಯಲ್ಲಿ ಇಂಗ್ಲಿಷ್ ಬುಕ್ ನಲ್ಲಿ ಕಾಂಟ್ರಾಕ್ಟೆಡ್ ಫಾರ್ಮ್ ಗಳನ್ನು ನೋಡಬಹುದು. ಸೊ ವೆರಿ ಕ್ಲಿಯರ್, ವೋಂಟ್, ವಿಲ್ ನಾಟ್ ಇದ್ದದ್ದು
won't ಆಗುತ್ತೆ. ಸೊ ಆಪ್ಷನ್ 1 is the right answer. The flour used to make bread is from a wheat plant. ನೋಡಿ ಈಸ್ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಏನಪ್ಪ ಜನರಲ್ ಟ್ರುತ್ ಅನ್ನ ಹೇಳ್ತಾ ಇದೆ, ಇನ್ನೊಂದು ವೀಟ್ ಪ್ಲಾಂಟ್ ಬಗ್ಗೆ ಹೇಳ್ತಾ ಇದೆ. ಸೊ ಇಟ್ಸ್ ಕ್ಲಿಯರ್ ಆಗಿ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ವಾಸು ಮತ್ತು ಹ್ಯಾಡ್ ಎರಡು ಬರೋದ್ರಿಂದ ಫಾಸ್ಟ್ ಟೆನ್ಸ್ ರಿಲೇಟೆಡ್ ಹೆಲ್ಪಿಂಗ್ ವರ್ಬ್ ಆಗ್ತವೆ. ಸೊ ಆರ್ ಇಸ್ ಪ್ಲೂರಲ್ ಫಾರ್ಮ್ ಗೆ ಬಳಸ್ತೀವಿ, ಬಟ್ ಇಟ್ಸ್ ಇಂಡಿಕೇಟಿಂಗ್ ಸಿಂಗುಲರ್. ದಟ್ಸ್ ವೈ ಈಸ್ ದ ರೈಟ್ ಆನ್ಸರ್. ಕ್ಯಾನ್ ಯು ರೈಡ್ ಅ ಮೋಟರ್ ಬೈಕ್? ದ ಸ್ಟೇಟ್ಮೆಂಟ್ ಎಂಡ್ಸ್ ವಿತ್. ಇದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ನೀನು ಮೋಟರ್ ಬೈಕ್ ಹೊಡೆಯಬಲ್ಲೆಯ? ಹಾಗಾಗಿ ಕ್ವಶನ್ ಮಾರ್ಕ್. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ದ ಎಕಾನಮಿ ಆಫ್ ಇಂಡಿಯಾ ಈಸ್ ಬೇಸ್ಡ್ ಆನ್ ಫಾರ್ಮಿಂಗ್. ನೋಡ್ರಿ ಇಲ್ಲೇ ಆನ್ ಇಸ್ ದ ರೈಟ್ ಆನ್ಸರ್. ಪ್ರಿಪೋಸಿಷನ್ ಗಳನ್ನು ನಾವು ಎಷ್ಟು ತಿಳ್ಕೊಂಡ್ರು ಕಡಿಮೆನೆ. ಇನ್ ಒಳಗೆ ಮೀನ್ಸ್ ನೋ, ವಿತ್ ಜೊತೆಗೆ, ಫ್ರಮ್ ಇಂದ. ಹಾಗಾಗಿ ಇಲ್ಲಿ ಸುಟೇಬಲ್ ಆಗಿರ್ತಕ್ಕಂತಹ ಪ್ರಿಪೋಸಿಷನ್ ಯಾವಪ್ಪ ಅಂದ್ರೆ ಆನ್. ಭಾರತದ ಇನ್ನು ಆರ್ಥಿಕತೆ ಏನಪ್ಪ ಅಂದ್ರೆ ವ್ಯವಸಾಯದ ಮೇಲೆ ನಿಂತಿದೆ. ನೆಕ್ಸ್ಟ್, ಅನೂಸ್ ಇಸ್ ದ ಡ್ಯಾಶ್ ಬಾಯ್ ಇನ್ ದ ಕ್ಲಾಸ್. ಕರೆಕ್ಟ್ ವರ್ಡ್ ಯಾವುದು ನೋಡಿ? ಟಾಲ್, ಟಾಲರ್, ಟಾಲೆಸ್ಟ್, ಟೂ ಟಾಲ್. ದ ಇದೆಯಲ್ಲ, ಇದು ನಮ್ಗೆ ಇಂಡಿಕೇಟ್ ಮಾಡುತ್ತೆ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಯನ್ನು ಬಳಸುವ ಸಂದರ್ಭದಲ್ಲಿ ನಾವು ದ ಬಳಸ್ತೇವೆ. ದಟ್ಸ್ ವೈ ದ ಟಾಲೆಸ್ಟ್. ಹಾಗಾಗಿ ಆಪ್ಷನ್ 3 ಇದೆಯಲ್ಲ, ಇದು ಸರಿ ಉತ್ತರ. ಯಾವುದೇ ಸೂಪರ್ಲೇಟಿವ್ ಡಿಗ್ರಿಯನ್ನ ನೀವು ಯೂಸ್ ಮಾಡುವ ಸಂದರ್ಭದಲ್ಲಿ ಅದು ದ ಅಂತಕ್ಕಂಥ ಆರ್ಟಿಕಲ್ ಅನ್ನು ಯೂಸ್ ಮಾಡ್ತೀವಿ. ದ ಟಾಲೆಸ್ಟ್ ಮೀನ್ಸ್. ಹಾಗಾಗಿ 3 ಇಸ್ ದ ರೈಟ್ ಆನ್ಸರ್. ದ ಮ್ಯಾನ್ ಈಸ್ ಪೂರ್ ಡ್ಯಾಶ್ ಆನೆಸ್ಟ್. ಕರೆಕ್ಟ್ ಲಿಂಕರ್. ಅಗೇನ್ ನೋಡಿ, ಮನುಷ್ಯ ಬಡವನಿದ್ದಾನೆ, ಪ್ರಾಮಾಣಿಕನಿದ್ದಾನೆ. ನೋಡಿ ಬಡವನಿದ್ದಾನೆ ಆದರೂ, ಬಟ್ ಆದರೆ ಆತ ಪ್ರಾಮಾಣಿಕನಾಗಿದ್ದಾನೆ. ಸೊ ಸುಟೇಬಲ್ ಲಿಂಕಿಂಗ್ ಯಾವ್ದು, ಲಿಂಕರ್ ಶಬ್ದ ವರ್ಡ್ ಯಾವ್ದಪ್ಪ? ಬಟ್ ಆಗತ್ತೆ. ಇಲ್ಲಿ ಸೋ ಬಳಸಿದ್ರೆ ರಾಂಗ್ ಆಗ್ತದೆ. ನೋಡಿ ಆತ ಬಡವನಿದ್ದಾನೆ ಹಾಗಾಗಿ ಪ್ರಾಮಾಣಿಕನಾಗಿದ್ದಾನೆ ಎಂದು, ಹಾಗಾಗಿ ಇದು ರಾಂಗ್ ಆಗುತ್ತೆ. ಬಿಕಾಸು ಸಹ ಏಕೆಂದರೆ, ನೋಡಿ ದ ಮ್ಯಾನ್ ಈಸ್ ಪೂರ್, ಮನುಷ್ಯ ಬಡವನಿದ್ದಾನೆ, ಸೊ ಅದಕ್ಕೋಸ್ಕರ ಏಕೆಂದರೆ ಆತ ಪ್ರಾಮಾಣಿಕನಾಗಿದ್ದಾನೆ. ಸೊ ಇದು ರಾಂಗ್ ಆಗುತ್ತೆ. ಆರ್ ಅನ್ನೋದು ಚಾಯ್ಸ್ ಕೇಳಿದಾಗ ಯೂಸ್ ಮಾಡ್ತೀವಿ, ಹಾಗಾಗಿ ಇದು ತಪ್ಪಾದ ಉತ್ತರವಾಗುತ್ತೆ. ಸುಟೇಬಲ್ ಲಿಂಕರ್ ಈಸ್ ಬಟ್. ನೆಕ್ಸ್ಟ್, ELT ಸ್ಟ್ಯಾಂಡ್ಸ್ ಫಾರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್. ಸೊ ಇದು ಪೆಡಗಾಗಿ ಸಂಬಂಧಪಟ್ಟಂತಹ ಕ್ವಶನ್ಗಳು ಸ್ಟಾರ್ಟ್ ಆದವು. ದ ಸೆಕೆಂಡ್ ಲ್ಯಾಂಗ್ವೇಜ್ ಸಿನಾರಿಯೋ, ದ ಫೋಕಸ್ ಈಸ್ ಯೂಸುವಲಿ ಆನ್. ಹಾಗಾದ್ರೆ ದ್ವಿತೀಯ ಭಾಷೆಯನ್ನ ಕಲಿಸುವ ಸಂದರ್ಭದಲ್ಲಿ ಮುಖ್ಯವಾದಂತಹ ಉದ್ದೇಶ ಅಥವಾ ಗಮನ ಏನಕ್ಕಿರುತ್ತಪ್ಪ ಅಂದ್ರೆ ಫ್ಲೂಯೆನ್ಸಿ ಫಸ್ಟ್, ಅಕ್ಯುರೇಸಿ ಫಸ್ಟ್, ಅಪ್ರೋಚಿಂಗ್ ಫಸ್ಟ್, ಕನ್ಸಿಸ್ಟೆನ್ಸಿ ಫಸ್ಟ್. ಯಾವುದೇ ದ್ವಿತೀಯ ಭಾಷೆ ಏನಾದ್ರೆ ಇಂಗ್ಲಿಷ್ ಅನ್ನ ಕಲಿಸೋ ಸಂದರ್ಭದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನಾವು ಬಳಸ್ತಿರ್ಬೇಕಾದ್ರೆ ಫಸ್ಟ್ ಮಗುವಿಗೆ ನಾವು ಫ್ಲೂಯೆಂಟ್ ಆಗಿ ಮಾತಾಡಕ್ಕೆ ಅವಕಾಶ ಕೊಡಬೇಕು. ದಟ್ಸ್ ವೈ ಫ್ಲೂಯೆನ್ಸಿ ಫಸ್ಟ್. ಅದು ನಾವು ಏನ್ ಫೋಕಸ್ ಮಾಡ್ತೀವಿ ಅಂದ್ರೆ ಫ್ಲೂಯೆನ್ಸಿಯನ್ನ, ಅಲ್ಲ ಗ್ರಾಮರ್ ಎರರ್ ನೋಡಬಾರ್ದು, ಯಾವುದೇ ರೀತಿಯಾದಂತಹ ಮಿಸ್ಟೇಕ್ಸ್ ಗಳನ್ನ ಹುಡುಕ್ಲಿಕ್ಕೆ ಹೋಗಬಾರ್ದು. ಸೊ ಆ ಮಗು ಮಾತನಾಡ್ಲಿ, ಸೊ ಫ್ಲೂಯೆಂಟ್ ಆಗಿ ಮಾತಾಡೋದನ್ನ ಕಲಿಬೇಕು. ದಟ್ಸ್ ವೈ ಫ್ಲೂಯೆನ್ಸಿ ಫಸ್ಟ್, ಇನ್ನು ಫೋಕಸ್ ಮಾಡೋದು ಫ್ಲೂಯೆನ್ಸಿಗೆ. ನೆಕ್ಸ್ಟ್, ದೇರ್ ಇಸ್ ಅ ಡಿಫರೆನ್ಸ್ ಇನ್ ದ ಲೆಂತ್ ಆಫ್ ದ ಓವಲ್ ಸೌಂಡ್ಸ್. ಈ ಸ್ಟೇಟ್ಮೆಂಟ್ ಫಾಲ್ಸ್, ಟ್ರೂ, ಪಾರ್ಸಿಯಲಿ ಟ್ರೂ, ಪಾರ್ಸಿಯಲಿ ಫಾಲ್ಸ್. ನೋಡಿ ನೀವು 8ನೇ ತರಗತಿಯ ಇಂಗ್ಲಿಷ್ ಬುಕ್ ಅದ ಕೊನೆಗೆ ನೋಡಿದ್ರೆ ಅಲ್ಲಿ ಸೌಂಡ್ಸ್ ಗಳನ್ನು ಕೊಟ್ಟಿದ್ದಾರೆ, ಫೊನೆಟಿಕ್ ಸೌಂಡ್ಸ್ ಗಳನ್ನ. ಅಲ್ಲಿ ನೋಡಿ ವೊವೆಲ್ಸ್ ಗಳನ್ನಲ್ಲಿ ಶಾರ್ಟ್ ವೊವೆಲ್ಸ್, ಲಾಂಗ್ ವೊವೆಲ್ಸ್ ಅಂತ ನಾವು ಡಿಫ್ರೆನ್ಸಿಯೇಟ್ ಮಾಡ್ತೀವಿ, ಟೈಪ್ ಗಳನ್ನ ಗುರುತಿಸ್ತೀವಿ. ಹಾಗಾಗಿ ಯಾವುದೇ ಒಂದು ಶಬ್ದವನ್ನು ಉಚ್ಚಾರ ಮಾಡಬೇಕಾದ ಸಂದರ್ಭದಲ್ಲೂ ಸಹ ನಾವು ಟು ಟು ನೋಡಿ, ಶಾರ್ಟ್ ಇದೆ, ಲಾಂಗ್ ಇದೆ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ 100% ರೈಟ್ ಆಗಿದೆ. ಹಾಗಾಗಿ ಆಪ್ಷನ್ ಟೂ ಏನಿದೆ, ಟ್ರೂ ಅನ್ನುವುದು ಸರಿಯಾದ ಉತ್ತರ. ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ನೋಡಿ, ದಿಪ್ತಾಂಗ್ಸ್ ಇಂಗ್ಲಿಷ್ ನಲ್ಲಿ ಎಷ್ಟು ದಿಪ್ತಾಂಗ್ಸ್ ಇದಾವೆ? ಸೊ ದೇರ್ ಆರ್ 8 ದಿಪ್ತಾಂಗ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. 8ನೇ ತರಗತಿಯ ಇಂಗ್ಲಿಷ್ ಪುಸ್ತಕದ ಕೊನೆಗೆ ನೋಡ್ಬಿಟ್ರೆ ನೀವು ಅಲ್ಲಿ ಈಸಿಯಾಗಿ ಸೌಂಡ್ಸ್ ಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಓವೆಲ್ಸ್ ಗಳ 12 ಇದಾವೆ. ನೆಕ್ಸ್ಟ್ 8 ದಿಪ್ತಾಂಗ್ಸ್ ಇದಾವೆ. ಟೋಟಲ್ ಏನಪ್ಪ 20 ಓವೆಲ್ ಸೌಂಡ್ಸ್ ಬರ್ತವೆ, 24 ಕಾನ್ಸೋನೆಂಟ್ ಸೌಂಡ್ಸ್ ಬರ್ತವೆ. ಸೊ 20 ಓವೆಲ್ ಸೌಂಡ್ಸ್ ಇದಾವೆ, 24 ಕಾನ್ಸೋನೆಂಟ್ ಸೌಂಡ್ಸ್ ಇದಾವೆ. ಇನ್ನ 2 ಟ್ರಿಪ್ಟಾಂಗ್ಸ್ ಅಂತ ಬರ್ತವೆ. ಸೊ ಒಟ್ಟು ನೋಡಬಹುದು. ಇನ್ನು ಓವೆಲ್ಸ್ ಅಲ್ಲಿ ಏನಪ್ಪ ಅಂದ್ರೆ 12 ಪ್ಯೂರ್ ಓವೆಲ್ಸ್ ಅಂತ ಬರ್ತಾವು, 8 ದಿಪ್ತಾಂಗ್ಸ್ ಅಂತ ಬರ್ತವೆ. ನೆಕ್ಸ್ಟ್, ದ ಟಾಪಿಕ್ ಸೆಂಟೆನ್ಸ್ ಆಫ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಇಸ್ ಮಿಸ್ಸಿಂಗ್. Write an appropriate topic sentence after reading the rest of the paragraph. The main objective of this task given by a teacher is to test. ಹಾಗಾದ್ರೆ ಒಂದು ಮಗುವಿಗೆ ಒಂದು ಟಾಪಿಕ್ ಅನ್ನು ಕೊಟ್ಟಿದ್ದಾರೆ, ಪ್ಯಾರಾಗ್ರಾಫ್ ನ
ಮಿಸ್ಸಿಂಗ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಮಿಸ್ಸಿಂಗ್ ಪ್ಯಾರಾಗ್ರಾಫ್ ಅನ್ನ ಆ ಮಗು ಬರಿಬೇಕು. ಹಾಗಾದ್ರೆ ಮಗುವಿನಲ್ಲಿ ಏನನ್ನ ಟೆಸ್ಟ್ ಮಾಡ್ಲಿಕ್ಕೆ ಇದೊಂದು ಆಕ್ಟಿವಿಟಿಯನ್ನು ಶಿಕ್ಷಕರು ಕೊಟ್ಟಿದ್ದಾರೆ. ಸೊ ಆ ಮಗುವಿನ ಏನನ್ನ ನಾವು ಪರೀಕ್ಷೆ ಮಾಡಬೇಕಾಗಿತ್ತು, ಯಾವುದನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಈ ರೀತಿಯಾದಂತಹ ಆಕ್ಟಿವಿಟಿಯನ್ನ ಶಿಕ್ಷಕರು ಕೊಟ್ಟಿದ್ದಾರೆ. ಹಾಗಾದ್ರೆ ಕ್ಲಿಯರ್ ಆಗಿ ಐಡೆಂಟಿಫೈ ಆಗುತ್ತೆ ನಮಗೆ. ಮಗು ಗ್ರಹಿಕೆ ಮಾಡಿಕೊಂಡಾಗ ಈ ಒಂದು ಟಾಪಿಕ್ ಸೆಂಟೆನ್ಸ್ ಬರಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ರೀಡಿಂಗ್ ಕಾಂಪ್ರೆನ್ಷನ್, ಆ ಕಾಂಪ್ರೆನ್ಷನ್ ಮಾಡಿಕೊಂಡು ಮಗು ಓದಬೇಕು. ಆ ನಂತರ ಟಾಪಿಕ್ ಸೆಂಟೆನ್ಸ್ ಅನ್ನ ಆ ಮಗು ಬರಿಬಹುದು. ಸೊ ಹಾಗಾಗಿ ಆಪ್ಷನ್ 4 ಇದೆ, ಅದು ರೈಟ್ ಆನ್ಸರ್. ನೆಕ್ಸ್ಟ್ LAC ಅಂದ್ರೆ ಏನು? ಸೊ ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್. A teacher uses many teaching learning resources in teaching of English. The more useful of TLM in developing vocabulary among the students is. ಹಾಗಾದ್ರೆ ಹಲವಾರು ಚಟುವಟಿಕೆಗಳನ್ನು ಬಳಸ್ತಾರೆ. ವೊಕ್ಯಾಬುಲರಿ ಶಬ್ದಕೋಶವನ್ನ ಹೆಚ್ಚಿಗೆ ಮಾಡಲಿಕ್ಕೆ ಕೆಳಗಿನ ಯಾವ ಒಂದು TLM ಅನ್ನ ಶಿಕ್ಷಕರು ಬಳಸಬೇಕು? ಗ್ರಾಮರ್ ಬುಕ್, ಪಿಕ್ಚರ್ ಬುಕ್, ಥಿಸಾರಸ್, ಎನ್ಸೈಕ್ಲೋಪೀಡಿಯಾ. ನೋಡಿ, ಪಿಕ್ಚರ್ ಬುಕ್ ಅನ್ನು ಯೂಸ್ ಮಾಡಬಹುದು ಎನ್ಸೈಕ್ಲೋಪೀಡಿಯಾ, ಬಟ್ ವೊಕ್ಯಾಬುಲರಿ ಡೆವಲಪ್ ಮಾಡಲಿಕ್ಕೆ ಥಿಸಾರಸ್ ಯೂಸ್ ಮಾಡಬೇಕು. ಥಿಸಾರಸ್ ಇಸ್ ಒಂದು ಡಿಕ್ಷನರಿ ಸಿನಾನಿಮ್ ಅನ್ನು ಒಳಗೊಂಡಿರುತ್ತೆ, ಸಮಾನಾರ್ಥಕ ಪದಗಳನ್ನ ಅದು ಒಳಗೊಂಡಿರುತ್ತೆ. ಹಾಗಾಗಿ ಥಿಸಾರಸ್ ಅನ್ನು ಬಳಸಿದಾಗ ಮಗುವಿನಲ್ಲಿ ವೊಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ. There are many approaches and methods in English teaching. Among them, the one that focuses more on developing communication skill. ಸೊ ಹಾಗಾದ್ರೆ ಹಲವಾರು ಏನು ಇಂಗ್ಲಿಷ್ ಕಲಿಸಲಿಕ್ಕೆ ಹಲವಾರು ಅಪ್ರೋಚ್ಗಳನ್ನ ಬಳಸ್ತಾರೆ. ಮುಖ್ಯವಾಗಿ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಡೆವಲಪ್ ಮಾಡಲಿಕ್ಕೆ ಕೆಳಗಿನ ಯಾವ ಒಂದು ಸ್ಕಿಲ್ ಯೂಸ್ ಆಗುತ್ತೆ? ಸೊ ನೀವು ಶಬ್ದದಲ್ಲಿ ಗೊತ್ತಾಗುತ್ತೆ. ಕಮ್ಯುನಿಕೇಶನ್ ಸಂವಹನದ ಮೂಲಕ ಕಲಿಸಬೇಕು. ಹಾಗಾದ್ರೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಸೊ ಇದು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 59. Developing the reference skill among learners is required to become less dependent in learning. There is a need to list and grade the elements of the reference skill. The most required reference skill to be taught at the beginners level is. ಹಾಗಾದ್ರೆ ಮಗುವಿನಲ್ಲಿ ರೆಫರೆನ್ಸ್ ಸ್ಕಿಲ್ ನ ಡೆವಲಪ್ ಮಾಡುವ ಸಂದರ್ಭದಲ್ಲಿ ಯಾವುದನ್ನ ಬಳಸಿದ್ರೆ ಮಗುವಿನಲ್ಲಿ ಆ ರೆಫರೆನ್ಸ್ ಸ್ಕಿಲ್ ಡೆವಲಪ್ ಆಗುತ್ತೆ ನೋಡಿ. ಸೊ ಲುಕಿಂಗ್ ಅಪ್ ಡಿಕ್ಷನರಿ, ಕನ್ಸಲ್ಟಿಂಗ್ ಎನ್ಸೈಕ್ಲೋಪೀಡಿಯಾ, ಕಂಪೇರಿಂಗ್ ಗ್ರಾಮರ್ ಬುಕ್ಸ್, ನೆಕ್ಸ್ಟ್ ರಿವ್ಯೂಯಿಂಗ್ ದ ಲೇಟೆಸ್ಟ್ ಬುಕ್. ಸೊ ಈ 4 ಆಪ್ಷನ್ಗಳನ್ನು ನೀವು ಕ್ಲಿಯರ್ ಆಗಿ ನೋಡ್ಬಿಟ್ರೆ ರೆಫರೆನ್ಸ್ ಮಾಡ್ಬೇಕಂದ್ರೆ ಮಗು ಏನಪ್ಪಾ ಅಂದ್ರೆ ಡಿಕ್ಷನರಿ ಯೂಸ್ ಮಾಡಬೇಕು. ಸೊ ಲುಕಿಂಗ್ ಅಪ್ ಡಿಕ್ಷನರಿ ಇಸ್ ದ ಬೆಸ್ಟ್ ಮೆಥಡ್. 60. Developing imagination is an important objective of language teaching. The text type that helps developing imagination is. ಹಾಗಾದ್ರೆ ಮಗುವಿನಲ್ಲಿ ಕಲ್ಪನಾ ಸಾಮರ್ಥ್ಯವನ್ನು ಬೆಳೆಸುವುದು ಮುಖ್ಯವಾಗಿರುತ್ತೆ. ಲ್ಯಾಂಗ್ವೇಜ್ ಟೀಚಿಂಗ್ ನ ಒಂದು ಆಬ್ಜೆಕ್ಟಿವ್ ಉದ್ದೇಶನೂ ಸಹ. ಹಾಗಾದ್ರೆ ಕೆಳಗಿನ ಯಾವ ಚಟುವಟಿಕೆ ಮಗುವಿನಲ್ಲಿ ಇಮ್ಯಾಜಿನೇಷನ್ ಸ್ಕಿಲ್ ಅನ್ನ ಡೆವಲಪ್ ಮಾಡುತ್ತೆ? 100% ನೋಡಿ, ಸ್ಟೋರೀಸ್, ಕಥೆಗಳನ್ನ ಮಗು ಇಮ್ಯಾಜಿನೇಷನ್ ಮೂಲಕ ಹೇಳಬಹುದು. ಹಾಗಾಗಿ ಈ ಕತೆ ಮೀನ್ಸ್ ಸ್ಟೋರೀಸ್ ಏನ್ ಮಾಡ್ತಾವೆ ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಸ್ಕಿಲ್ ಅನ್ನ ಡೆವಲಪ್ ಮಾಡ್ತೇವೆ. ಇದು 23 ಒಂದು ಕ್ವಶನ್ ಪೇಪರ್ ಆಯ್ತು, ಗ್ರಾಮರ್ ಮತ್ತು ಪೆಡಗಾಗಿ ಆಯ್ತು. ಸಾರಿ 21. ಇನ್ನು ನಾವು 2023ರಲ್ಲಿ ಪೇಪರ್ 1 ಇದೆಯಲ್ಲ, ಆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಗ್ರಾಮರ್ ಮತ್ತು ಪೆಡಗಾಗಿ ಆ ಎರಡನ್ನು ಸಹ ಚರ್ಚೆ ಮಾಡೋಣ. ಸೊ ಅಗೇನ್ ಇಲ್ಲೇ ಗ್ರಾಮರ್ ಮತ್ತು ಪೆಡಗಾಗಿ ನೋಡಬಿಡೋಣ. ಸೊ 36 ಕ್ವಶನ್ ನೋಡಿ. ವಿಶ್ವ ವಾಸ್ ಆನ್ ಆನೆಸ್ಟ್ ಮ್ಯಾನ್. ಅಂಡರ್ಲೈನ್ ವರ್ಡ್ ಈಸ್ AN. ನೋಡಿ, ಅಗೇನ್ ಆನೆಸ್ಟ್ ಮ್ಯಾನ್. ಈ ಹಿಂದೆ ಹೇಳಿದ ಹಾಗೆ ಇಲ್ಲಿ ನೋಡ್ಬಿಟ್ರೆ ನೀವು ಮ್ಯಾನ್ ಅನ್ನುವುದು ನೌನ್ ಇದೆ. ಎಂತಹ ಮನುಷ್ಯ? ಪ್ರಾಮಾಣಿಕವಾದಂತಹ ಮನುಷ್ಯ. ಹಾಗಾದ್ರೆ ಇದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ಆನೆಸ್ಟ್ is an adjective. Next, present tense form of the word complained. ನೋಡಿ, ಕಂಪ್ಲೇನ್ ಅನ್ನುವುದು ಒಂದು ವರ್ಬ್ ಕೊಟ್ಟಿದ್ದಾನೆ, ಫಾಸ್ಟ್ ಟೆನ್ಸ್ ಫಾರ್ಮ್ ಕೊಟ್ಟಿದ್ದಾರೆ. ಅದರ ಪ್ರೆಸೆಂಟ್ ಫಾರ್ಮ್ ಏನು ನೋಡಿ? ಕಂಪ್ಲೇಂಟ್, ಕಂಪ್ಲೈಂಟ್, ಕಂಪ್ಲೇನ್, ಕಂಪ್ಲೇನ್ಮೆಂಟ್, ಕಂಪ್ಲೇನೆಂಟ್. ಸೊ ಇಲ್ಲಿ ನೋಡಿ ಆಪ್ಷನ್ 3 ಕಂಪ್ಲೇನ್, 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 ಕಂಪ್ಲೇನ್. ನೆಕ್ಸ್ಟ್ 38. The correct prefix to be added to the word honest. ಹಾನೆಸ್ಟ್ ಅನ್ನುವ ಒಂದು ಪದಕ್ಕೆ ಯಾವ ಒಂದು ಪ್ರಿಫಿಕ್ಸ್ ಅನ್ನು ಆಡ್ ಮಾಡಬಹುದು ನೋಡಿ? ಅನ್ಹಾನೆಸ್ಟ್, ಮಿಸ್ಹಾನೆಸ್ಟ್, ಇನ್ಹಾನೆಸ್ಟ್, ಡಿಸ್ಹಾನೆಸ್ಟ್. ನೋಡಿ, ಡಿಸ್ಹಾನೆಸ್ಟ್. ಇಂಥ ಸಂದರ್ಭಗಳು ಏನ್ ಮಾಡಪ್ಪ ಅಂದ್ರೆ ಇವು ಆಡ್ ಮಾಡಿ ಓದಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಸರಿ, ಇದು ತಪ್ಪು ಅನ್ನೋದನ್ನು. ಸೊ ಆ ರೀತಿಯಿಂದ ಸಹ ನೀವು ಟ್ರೈ ಮಾಡಬಹುದು.
ನೆಕ್ಸ್ಟ್ ನೋಡೋಣ. ರೈಮ್ ಸ್ಕೀಮ್ ಅಗೇನ್, ರೈಮ್ ಸ್ಕೀಮ್ ಪದ್ಯದಲ್ಲಿ ನೋಡಿ ನೀವು ರೈಮ್ ಸ್ಕೀಮ್ ಅನ್ನ ನೋಡ್ಕೋಬಹುದು. ಸಿ ಟ್ರೀ, ಪಾಸ್ಡ್, ರೀಸ್ಟ್, ಡೇ, ಪ್ರೇ, ವೇರ್, ಹೇರ್ ಅಂದ್ರೆ ಎರಡು ಸೇಮ್ ಇದಾವೆ ಮತ್ತೆ ಎರಡು ಸೇಮ್ ಇದಾವೆ. ಹಾಗಾದ್ರೆ ಎ ಬಿ ಬಿ ಅಂತಕ್ಕಂಥ ರೈಮ್ ಸ್ಕೀಮ್ ಅನ್ನ ಹೊಂದಿರ್ತವೆ. ರೈಮ್ ಸ್ಕೀಮ್ ಎ ಬಿ ಬಿ, ಆಪ್ಷನ್ 3 ಇದೆ ನೋಡಿ, ಎ ಬಿ ಬಿ. ನೆಕ್ಸ್ಟ್, ದ ಪೋಯೆಟ್ ಕಂಪೇರ್ಸ್ ಅ ಟ್ರೀ. ಸೊ ಇದು ಪದ್ಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆಗಿದೆ. ಇಲ್ಲೇ ಪೋಯಮ್ ಅಂದ್ರೆ ಒಂದೇ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್, ದಿಸ್ ಈಸ್ ಅ ಮ್ಯಾಟರ್ ಡ್ಯಾಶ್ ಇಂಪಾರ್ಟೆನ್ಸ್, ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್. ನೋಡಿ, ದಿಸ್ ಈಸ್ ಅ ಮ್ಯಾಟರ್ at, of, in, from. This is a matter of importance. ನೋಡಿ, matter of. So of ಅನ್ನೋದು ಸರಿಯಾದಂತಹ ವರ್ಡ್ ಇಲ್ಲಿ. ನೆಕ್ಸ್ಟ್, he went to dash USA and bought dash house. The correct word to be filled. ಅಗೇನ್ ಇಲ್ಲೇ ಆರ್ಟಿಕಲ್ ಅನ್ನ ಯಾವ ರೀತಿ ಬಳಸೋ ಅನ್ನೋದು ನೋಡೋದ್ರ ಮೇಲೆ ಹೋಗ್ತೈತಿ. he went to USA ಅಂತ ಅನ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅಂತಕ್ಕಂಥ ಆಪ್ಷನ್ ಇರೋದು ಯಾವ್ದು ಹೋಗುತ್ತೆ, ಆನು ಬರೋದಿಲ್ಲ. ಇಲ್ಲಿ ದ ಮತ್ತು ದ ಎರಡು ಓಕೆನಾ. ದ ಯಾಕಂದ್ರೆ ಒಂದೇ ಯು ಎಸ್ ಎ ಐತಿ, ಹಾಗಾಗಿ ದ ಯು ಎಸ್ ಎ ಬಾಟ್ ಅ ಹೌಸ್. ಸೊ ಹಾಗಾದ್ರೆ ಆಪ್ಷನ್ 4 ರೈಟ್ ಆನ್ಸರ್. ಇಲ್ಲೇ ಎಚ್ ಎಚ್ ಹ ಸೌಂಡ್ ಇದೆ. ಸೊ ಸೌಂಡ್ ಮೇಲೆ ನಮ್ಗೆ ಆರ್ಟಿಕಲ್ ಅನ್ನ ಬಳಸ್ತೇವೆ. ಓವೆಲ್ ಸೌಂಡ್ಸ್ ಇದ್ರಲ್ಲಿ ಆನ್ ಬಳಸ್ತೇವೆ. ಸೊ ಕಾನ್ಸೋನೆಂಟ್ ಸೌಂಡ್ ಇದ್ದಾಗ ಎ ಬಳಸ್ತೇವೆ. ಹಾಗಾಗಿ ಇಲ್ಲೇ ಎ ಬರುತ್ತೆ. ಸೊ ಆಗ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ವಾಟರ್ ಡ್ಯಾಶ್ oil do not mix. The correct word to be filled in the blanks. The water and oil do not mix. ನೀರು ಮತ್ತು ಎಣ್ಣೆ ಎಂದಿಗೂ ಕೂಡೋದಿಲ್ಲ, ಮಿಕ್ಸ್ ಆಗೋದಿಲ್ಲ. ಸೊ ಹಾಗಾಗಿ ಆ್ಯಂಡ್ ಅನ್ನೋದು ಸರಿಯಾದ ಉತ್ತರ. ಸೊ ಇಟ್ಸ್ ಜನರಲ್ ಟ್ರೂತ್ ಆಗಿದೆ. ಅಂಡ್ ಆಲ್ಸೋ ಇಲ್ಲಿ ವಾಟರ್, ಬಟ್ ಮತ್ತು ಯಟ್, ಸೊ ಇವು ಸುಟೇಬಲ್ ಆದಂತಹ ವರ್ಡ್ ಅಲ್ಲ. ಸೊ ಆ್ಯಂಡ್ ಇಸ್ ದ ರೈಟ್ ಆನ್ಸರ್. ಟೀಚರ್ಸ್ ಮಸ್ಟ್ ವರ್ಕ್ ಫಾರ್ ದ ಡ್ಯಾಶ್ ಆಫ್ ದ ಸ್ಟೂಡೆಂಟ್ಸ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್. ಹಾಗಾದ್ರೆ ಶಿಕ್ಷಕರು ಏನಕ್ಕೋಸ್ಕರ ಕೆಲಸ ಮಾಡಬೇಕು? ಡೆವಲಪ್ಸ್, ಡೆವಲಪಿಂಗ್, ಡೆವಲಪ್ಮೆಂಟ್, ಡೆವಲಪ್. ಟೀಚರ್ ಮಸ್ಟ್ ವರ್ಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್. ಹಾಗಾದ್ರೆ ಮಕ್ಕಳ ಅಭಿವೃದ್ಧಿಗೋಸ್ಕರ ಡೆವಲಪ್ಮೆಂಟ್ ಇಲ್ಲಿ ನೌನ್ ಫಾರ್ಮ್ ಆಗುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಡಾಟರ್ ಇನ್ ಲಾ. ಹಾಗಾದ್ರೆ ನೋಡಿ, ಡಾಟರ್ ಇನ್ ಲಾ ಯಾವುದು? ಡಾಟರ್ಸ್ ಇನ್ ಲಾ, ಡಾಟರ್ಸ್ ಇನ್ ಲಾಸ್, ಡಾಟರ್ ಇನ್ ಲಾಸ್. ಇಲ್ಲಿ ನೋಡಿ, ಇದು ಡಾಟರ್ ಅನ್ನೋದು ಮೇನ್ ಒಂದು ಕಂಪೌಂಡ್ ವರ್ಡ್ ಇದೆ. ಕಂಪೌಂಡ್ ವರ್ಡ್ ಡಾಟರ್ ಅನ್ನೋದು ಕಂಪೌಂಡ್ ವರ್ಡ್. ಮೇನ್ ವರ್ಡ್ ಯಾವ್ದಪ್ಪ ಅಂದ್ರೆ ಡಾಟರ್. ಹಾಗಾಗಿ ಡಾಟರ್ಸ್ ಇನ್ ಲಾ ಇದೆಯಲ್ಲ, ಇದು ಆಪ್ಷನ್ 2 ಇದು ಸರಿ ಉತ್ತರ ಆಗಿರುತ್ತೆ. ಫಾದರ್ ಇನ್ ಲಾ, ಫಾದರ್ಸ್ ಇನ್ ಲಾ. ಸೊ ಮೇನ್ ವರ್ಡ್ ಯಾವ್ದಪ್ಪ ಅಂದ್ರೆ ಡಾಟರ್. ಸೊ ಇಲ್ಲೇ ಫ್ಲೂರಲ್ ಫಾರ್ಮ್ ಆಡ್ ಮಾಡಬೇಕು. ನೆಕ್ಸ್ಟ್ 51 to 60. ಸೊ ಪೆಡಗಾಗಿ ಸಂಬಂಧಪಟ್ಟಂತ ಕ್ವಶನ್ ಇದಾವೆ. ಅಬ್ರಿವೇಷನ್ ETC ಅಂತ ಬಳಸಿದ್ರೆ ಎಟ್ಸೆಟ್ರಾ ಎಟ್ಸೆಟ್ರಾ, ದಟ್ಸ್ ಮೀನ್ಸ್ ಅಂಡ್ ಸೋ ಆನ್, ಇನ್ನು ಇದಾವೆ ಅಂತ ಅರ್ಥ. ಓಕೆ, ಸೊ ಇತ್ಯಾದಿ ಇತ್ಯಾದಿ ಅಂತ ನಾವು ಕನ್ನಡದಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 52. CCE ಅಗೈನ್, CC ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್, ಆಪ್ಷನ್ 3. ನೋಡಿ ಎಷ್ಟು ಸಲ ಕ್ವಶನ್ ರಿಪೀಟ್ ಆಗಿದೆ, 24 ಕೇಳಿದ್ರೆ. ಸೊ ಹಾಗಾಗಿ ನೀವು ಇಂಥ ಕೆಲವೊಂದಿಷ್ಟು ಫಿಕ್ಸ್ ಕ್ವಶನ್ಸ್ ಇದಾವೆ, ಅವುಗಳನ್ನು ನೀವು ಪ್ರಿವಿಯಸ್ ಕ್ವಶನ್ ಪೇಪರ್ ನೋಡೋದ್ರ ಮೂಲಕ ಈಸಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ TET ಆನ್ಸರ್ ಮಾಡಬಹುದು. ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಕ್ಯಾನ್ ಅಕಾಮಡೇಟ್ ಸ್ಟೂಡೆಂಟ್ಸ್ ವಿತ್ ಲರ್ನಿಂಗ್ ಡಿಸಬಿಲಿಟೀಸ್ ಇನ್ ದೇರ್ ಕ್ಲಾಸ್ ಬೈ. ಹಾಗಾದ್ರೆ ಮಗುವಿನ ಡಿಸಬಿಲಿಟಿಗಳನ್ನ ಹೇಗೆ ಶಿಕ್ಷಕರು ಅಕಾಮಡೇಟ್ ಮೀನ್ ಸರಿಪಡಿಸಬಹುದು? ಸೊ ಇಲ್ಲಿ ಹಾಗಾದ್ರೆ ಮಗು ಹಿಂದಿದೆ ಅಂತಾರೆ, ಆತನ ಕಲಿಕೆಯಲ್ಲಿ ಏನಾದರೂ ತೊಂದರೆ ಇದೆ ಅಂದಾಗ ಆ ಮಗುವಿಗೆ ರೆಮಿಡಿಯಲ್ ಟೀಚಿಂಗ್ ಮಾಡೋದ್ರ ಮೂಲಕ ನಾವು ಸುಧಾರಣೆ ಮಾಡಬಹುದು. ದಟ್ಸ್ ವೈ ಪ್ಲಾನಿಂಗ್ ಫಾರ್ ರೆಮಿಡಿಯಲ್ ಅಪ್ರೋಚ್, ಆಪ್ಷನ್ 2 ಇದೆಯಲ್ಲ, ಇದು ಸರಿ ಉತ್ತರ. ನೆಕ್ಸ್ಟ್, ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಚೈಲ್ಡ್ ಪೋರ್ಟ್ಫೋಲಿಯೋ ಈಸ್. ನೋಡಿ, ಚೈಲ್ಡ್ ಪೋರ್ಟ್ಫೋಲಿಯೋ ಅಂತ ಮಾಡಲಾಗುತ್ತೆ. ಏನದು? ಕಲೆಕ್ಷನ್ ಆಫ್ ಮೆಮೊರೀಸ್, ಕಲೆಕ್ಷನ್ ಆಫ್ ಫೈಲ್ಸ್, ಕಲೆಕ್ಷನ್ ಆಫ್ ಸ್ಟೂಡೆಂಟ್ಸ್ ರೈಟಿಂಗ್ ಸ್ಯಾಂಪಲ್ಸ್, ಕಲೆಕ್ಷನ್ ಆಫ್ ಅಸೆಸ್ಮೆಂಟ್. ಸೊ ಯಾವುದಕ್ಕೋಸ್ಕರ ನಾವು ಈ ಒಂದು ಚೈಲ್ಡ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀವಿ?
ಮಗು ಬರೆದಂತಹ ಚಟುವಟಿಕೆಗಳನ್ನ ಆಕ್ಟಿವಿಟಿಗಳನ್ನ ನಾವೇನ್ ಮಾಡ್ತೀವಿ ಕಲೆಕ್ಟ್ ಮಾಡಿ ಆ ಒಂದು ಫೈಲ್ಗಳಲ್ಲೇ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಅದು ಚೈಲ್ಡ್ ಪೋರ್ಟ್ಫೋಲಿಯೋ ಆಗಿರುತ್ತೆ. ಹಾಗಾದ್ರೆ ಕಲೆಕ್ಷನ್ ಆಫ್ ಸ್ಟೂಡೆಂಟ್ಸ್ writing samples 3 is the right answer. The process of preparing a tea can be best represented in the graphic form. ಹಾಗಾದ್ರೆ ಟೀ ತಯಾರು ಮಾಡಬೇಕು ಅನ್ನೋದನ್ನ ಕೆಳಗಿನ ಯಾವುದು ಸೂಟೇಬಲ್ ಆದಂತಹ ಒಂದು ಫಾರ್ಮ್ ಮೂಲಕ ಹಾಕಬಹುದು. ಬಾರ್ ಗ್ರಾಫ್, ಫ್ಲೋ ಚಾರ್ಟ್, ರೂಟ್ ಮ್ಯಾಪ್, ಪೈ ಗ್ರಾಫ್. ಸೊ ಇಲ್ಲಿ ನೋಡಿ ಫ್ಲೋ ಚಾರ್ಟ್ ಹಾಕೋದ್ರ ಮೂಲಕ ನಾವು ಟೀ ಪ್ರಿಪೇರ್ ಮಾಡೋದನ್ನ ಸ್ಟೆಪ್ ಬೈ ತೋರಿಸ್ತಾ ಹೋಗ್ಬೋದು. ನೆಕ್ಸ್ಟ್, ಲಿಸ್ನಿಂಗ್ ಪೇವ್ಸ್ ಟು ದ ಪಾತ್ ಫಾರ್ ದ ಡೆವಲಪ್ಮೆಂಟ್ ಆಫ್ 3 other skills. ಹಾಗಾದ್ರೆ ಕೇಳುವುದರಿಂದ ಇತರೆ ಯಾವ 3 ಸ್ಕಿಲ್ಗಳು ಮಗುವಿನಲ್ಲಿ ಡೆವಲಪ್ ಆಗ್ತವೆ, ಅದಕ್ಕೆ ದಾರಿ ಮಾಡಿಕೊಡ್ತದೆ. ಸೊ ಅದು ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, LSRW. ಓಕೆ, ಲಿಸ್ನಿಂಗ್ ಬಂದ ನಂತರ ಮಗು ಸ್ಪೀಕಿಂಗ್ ಅನ್ನ ಕಲಿಯುತ್ತೆ, ರೀಡಿಂಗ್ ಅನ್ನ ಕಲಿಯುತ್ತೆ, ರೈಟಿಂಗ್ ಅನ್ನ ಕಲಿಯುತ್ತೆ. The 3 important elements involved in the reading process are. ಸೊ ಮುಖ್ಯವಾಗಿ ರೀಡಿಂಗ್ ಅಲ್ಲಿ ಒಳಗೊಂಡಂತಹ 3 ಮುಖ್ಯ ಅಂಶಗಳು ಯಾವುವು? So, spelling, speed, skill, symbol, sound, sense, pictures, flashcards, charts, clarity, word sense, speed. ನೋಡಿ, ಮಗು ಓದುವ ಸಂದರ್ಭದಲ್ಲಿ ಈ 3 ಅಂಶಗಳನ್ನ ಗಮನಿಸಲೇಬೇಕು. ಸಿಂಬಲ್, ಸೌಂಡ್ ಅಂಡ್ ಸೆನ್ಸ್. ಸೊ ಈ 3 ಅಂಶಗಳನ್ನ ನಾವು ರೀಡಿಂಗ್ ಸಂದರ್ಭದಲ್ಲಿ ಗಮನಿಸ್ತಾ ಹೋಗಬೇಕು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸ್ಟೋರಿ ನರೇಷನ್ ಬೈ ದ ಟೀಚರ್ ಇಸ್ ಯೂಸ್ ಟು ಡೆವಲಪ್. ಕತೆ ಹೇಳುವ ಚಟುವಟಿಕೆಯ ಮೂಲಕ ಮಗುವಿನಲ್ಲಿ ಶಿಕ್ಷಕರು ಯಾವುದನ್ನ ಡೆವಲಪ್ ಮಾಡಿ, ಯಾವ ಸ್ಕಿಲ್ ಅನ್ನ ಡೆವಲಪ್ ಮಾಡಬಹುದು. ನೋಡಿ, ಕತೆ ಹೇಳಿದಾಗ ಮಕ್ಕಳು ಆಲಿಸ್ತಾರೆ, ಹಾಗಾಗಿ ಲಿಸ್ನಿಂಗ್ ಸ್ಕಿಲ್ ಅನ್ನ ಡೆವಲಪ್ ಆಗುತ್ತೆ. ದ ಫಸ್ಟ್ ಸ್ಟೆಪ್ ಇನ್ ದ ಪ್ರೊಸೆಸ್ ಆಫ್ ರೈಟಿಂಗ್. ಮಗು ಬರವಣಿಗೆ ಪ್ರಾರಂಭಿಸಿದಾಗ ಮೊದಲ, ಮಗು ಇರ್ಬೋದು ಅಥವಾ ನಾವು ಇರ್ಬೋದು, ವಿಶೇಷವಾಗಿ ಮಕ್ಕಳೇ ಅನ್ಕೊಳ್ಳೋಣ, ಮಕ್ಕಳು ಬರವಣಿಗೆಯನ್ನು ಸ್ಟಾರ್ಟ್ ಮಾಡಿದಾಗ ಮೊದಲ ಸ್ಟೆಪ್ ಯಾವುದು? ಅದನ್ನ ರಿವ್ಯೂ ಮಾಡೋದು, ಎಡಿಟ್ ಮಾಡೋದು, ಡ್ರಾಫ್ಟಿಂಗ್ ಮಾಡೋದು, ಜನರೇಟಿಂಗ್ ಐಡಿಯಾಸ್. ಸೊ ಐಡಿಯಾಸ್ಗಳನ್ನು ಜನರೇಟ್ ಮಾಡಿದಾಗ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಹಾಗಾದ್ರೆ ಜನರೇಟಿಂಗ್ ಐಡಿಯಾ ಇಸ್ ದ ರೈಟ್ ಆನ್ಸರ್. ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಆಫ್ ಅ ಗುಡ್ ಪ್ಯಾರಾಗ್ರಾಫ್ ಆರ್. ಮುಖ್ಯವಾಗಿ ಒಂದು ಪ್ಯಾರಾಗ್ರಾಫ್ ನಲ್ಲಿ ಇರಬೇಕಾದಂತ ಅಂಶಗಳು ಯಾವಪ್ಪ ಅಂದ್ರೆ ಕ್ಲಾರಿಟಿ. ನೋಡಿ, ಕ್ಲಾರಿಟಿ, ಯುನಿಟಿ ಅಂಡ್ ಕೊಹೆಷನ್. ಸೊ ಇಲ್ಲಿ ನೋಡಿ, ಕ್ಲಾರಿಟಿ ಅಂದ್ರೆ ಸ್ಪಷ್ಟವಾಗಿರ್ಬೇಕು, ಯುನಿಟಿ ಏಕತೆ ಇರಬೇಕು. ಸೊ ಕೊಹೆಷನ್ ಮೀನ್ಸ್ ಒಂದಕ್ಕೊಂದು ಹತ್ರ ಇರಬೇಕು, ಬಹಳ ಡಿಫ್ರೆಂಟ್ ಆಗಿ ಏನಪ್ಪ ಬಿಡಿಯಾಗಿ ಬರ್ತಿರಬಾರ್ದು. ಅತಿ ಹತ್ರ ಇರ್ಬೋದು, ಒಗ್ಗಟ್ಟಾಗಿ ಅಂದ್ರೆ ಒಂದು ಶಬ್ದ ಇದ್ದಾಗ ಆ ಒಂದು ಶಬ್ದ ಜಾಯಿನ್ ಇರಬೇಕು, ಒಂದು ಸ್ವಲ್ಪ ಗ್ಯಾಪ್ ಇರಬೇಕು. ಸೊ ಈ ತರದ ಕೊಹೆಷನ್ ಕರಿತೀವಿ ಅದನ್ನ. ಹಾಗಾಗಿ ಈ ಕ್ಲಾರಿಟಿ, ಯುನಿಟಿ, ಕೊಹೆಷನ್ ಅನ್ನೋದು ರೈಟಿಂಗ್ ಎಸೆನ್ಸಿಯಲ್ ಇರ್ತಕ್ಕಂಥ ಗುಡ್ ಪ್ಯಾರಾಗ್ರಾಫ್ ಅಂದ್ರೆ ನಾವು ಯಾವ್ದನ್ನು ಕರಿಬಹುದು, ಈ 3 ಅಂಶಗಳಿದ್ದಾಗ ಗುಡ್ ಪ್ಯಾರಾಗ್ರಾಫ್ ಅಂತ ಕರಿಬಹುದು. ಓಕೆ, ಆದ್ಮೇಲೆ ಇದಿಷ್ಟು ಈ 2 ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ನಾನು ಗ್ರಾಮರ್ ಮತ್ತು ಪೆಡಗಾಗಿ ಎರಡನ್ನೂ ಸಹ ನಿಮಗೆ ಚರ್ಚೆ ಮಾಡಿದ್ದೀನಿ. ಇಲ್ಲಿ ನೀವು ಟಿಟಿಗೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಹಳೆ ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡ್ರಿ. ಈ ಹಳೆ ಕ್ವಶನ್ ಪೇಪರ್ಗಳಲ್ಲಿ ನಿಮಗೆ ಬಹಳಷ್ಟು ಅಂಶಗಳು ಈಸಿಯಾಗಿ ಏನಪ್ಪಂದ್ರೆ ಮತ್ತೆ ರಿಪೀಟ್ ಆಗ್ತಾವೆ. ಹಾಗಾಗಿ ರಿಪೀಟ್ ಆಗಿದ್ದಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು, ಮತ್ತೆ ಸರಳವಾಗಿ ಉತ್ತರವನ್ನ ಬರೀಬಹುದು. ಅಲ್ಲೇ ಯೋಚನೆ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ, ನೇರವಾಗಿ ಉತ್ತರನೇ ಸಿಕ್ಬಿಡುತ್ತೆ. ಇದರಿಂದ ಒಂದು ಟೈಮ್ ಸೇವ್ ಆಗ್ತತಿ, ಆಮೇಲೆ ಆನ್ಸರ್ ಕರೆಕ್ಟ್ ಆಗ್ತತಿ. ಸೊ 2 ನಿಮಗೆ ಏನಪ್ಪ ಅಂದ್ರೆ ಸ್ಕೋರ್ ಅನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಸಹಾಯ ಆಗ್ತತಿ. ಟಿಇಟಿಯನ್ನ 90 ನಿಮ್ಮ ಏನು ರೇಂಜ್ ಇದೆಯಲ್ಲ ಅದನ್ನ ದಾಟಿ ಹೆಚ್ಚು ಸ್ಕೋರ್ ಅನ್ನ ಮಾಡ್ಬೋದು. ಸರಿನಾ? ಸೊ ಮತ್ತು ಯಾರು ಸಹ ಈ ಒಂದು ಟಿಟಿ ಪ್ರಿಪರೇಷನ್ ಅಂತ ಪ್ಲೇ ಲಿಸ್ಟ್ ಐತಲ್ಲ, ಅಲ್ಲಿ ಹೋಗ್ರಿ. ಈ ಹಿಂದೆ ಸಹ ಹಲವಾರು ವಿಡಿಯೋಗಳಿದ್ದಾವೆ. ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತೆ ವಿಡಿಯೋ ಅದಾವು, ಹಳೆಯ ಕನ್ನಡ ಇಂಗ್ಲಿಷ್ ಪ್ಯಾಸೇಜ್ ಏನಪ್ಪ ಅಂದ್ರೆ ಗ್ರಾಮರ್ ಅಂಶಗಳನ್ನು ಚರ್ಚೆ ಮಾಡಿದಂತ ವಿಡಿಯೋಗಳು ಅದಾವು, ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸಂಬಂಧಪಟ್ಟಂತ ವಿಡಿಯೋ ಐತಿ. ಸೊ ನೀವು ಅಲ್ಲಿ ಹೋಗಿ ಯಾವುದು ನಿಮ್ಗೆ ಬೇಕನ್ಸುತ್ತಲ್ಲ, ಸೊ ಅದನ್ನ ನೋಡ್ರಿ. ಓಕೆ, ಯಾವ್ದನ್ನ ನೋಡಿರಿ ಅದನ್ನ ನೋಡೋ ಅವಶ್ಯಕತೆ ಇಲ್ಲ, ನೋಡಿಲ್ಲ ಅಂತ ಅನ್ಸುತ್ತಲ್ಲ, ಸೊ ಅವುಗಳನ್ನ ನೋಡ್ರಿ, ನಿಮ್ಗೆ ಖಂಡಿತ ಉಪಯುಕ್ತ ಆಗುತ್ತೆ. ಓಕೆನಾ? ಸೊ ಮತ್ತೆ ಹೊಸ ಅಂಶದೊಂದಿಗೆ ನಿಮ್ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.